ಅಲ್ಲಿ ಕಾಮಗಾರಿ ನಡೀಲಿಕ್ಕೆ ಸಾಧ್ಯ ಆದ್ರೆ ಇಂಥ ಪಟ್ಟಭದ್ರರು ಸೈಡ್ಗೆ ಹೋಗ್ತಾರೆ, ನೊಂದ ಜನತೆಗೆ ನ್ಯಾಯ ದಕ್ಕಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಮತ್ತು ಅದೇ ರೀತಿಯಲ್ಲಿ ಏನು ಹಣವನ್ನ ಬಿಡುಗಡೆ ಮಾಡೋದು ವಿಳಂಬ ಆಗುದಾದ್ರೆ ತಕ್ಷಣದಲ್ಲಿ ನೀವು ಆ ಜಾಗಕ್ಕೆ ತಂತಿ ಬೇಲಿಯನ್ನು ಹಾಕಬೇಕು. ಮತ್ತೆ ದಲಿತ ಕೇರಿಯಿಂದ ಮುಖ್ಯ ರಸ್ತೆವರೆಗೆ ಪ್ರಮುಖವಾಗಿ ಸಿಮೆಂಟ್ ರಸ್ತೆಯನ್ನ ಮಾಡಿ ತಿರುಗಾಟ ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಮಳವಳ್ಳಿ ತಾಲೂಕು ಕಿರ್ಗಾಲು ಗ್ರಾಮದ ಅಂತರ್ಜಾತೀಯ ವಿವಾಹಿತರಾದಂತಹ ಭಾಗ್ಯಮ್ಮನವರು ಅರ್ಜಿಯನ್ನ ಹಾಕೊಂಡಿದ್ದಾರೆ. ನನ್ಗೆ ಪ್ರೋತ್ಸಾಹಧನ ಕೊಡಿ ಸ್ವಾಮಿ ಅಂತೇಳಿ ಅರ್ಜಿಯನ್ನ ಹಾಕೊಂಡಿದ್ದಾರೆ. ಆದ್ರೆ ಒಂದು ಕಂತನ್ನು ಮಾತ್ರ ಕೊಟ್ಟಿದ್ದಾರೆ. 8 ವರ್ಷ ಆಗಿದೆ. 2ನೇ ಕಂತು ಇದುವರೆಗೂ ಕೂಡ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ತಾಲೂಕಾಡಳಿತ 2ನೇ ಕಂತು ಹಣವನ್ನ 1 ಲಕ್ಷವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ತುರ್ತಾಗಿ ಆ ಹಣವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ಬೇಕು ಅಂತಕ್ಕಂಥದ್ದನ್ನು ಈ ಎಲ್ಲ ಡಿಮ್ಯಾಂಡ್ಗಳ ಆಧಾರದಲ್ಲಿ ನಾವು ಇವತ್ತು ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಮನವಿ ಪತ್ರವನ್ನ ಕೊಡ್ಲಿಕ್ಕೆ ನಾವು ಒಂದು ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಬಂದಿದ್ದೇವೆ. ನೀವು ಅಧಿಕಾರಿಗಳಲ್ಲಿ ಬರಬೇಕು, ಮನವಿ ಪತ್ರವನ್ನ ತಗೊಳ್ಬೇಕು. ತಗೊಂಡ ನಂತರ ನೀವು ಆಶ್ವಾಸನೆಯನ್ನ ಕೊಡಬೇಕು. ಆಶ್ವಾಸನೆ ಕೊಡೋ ತನಕ ನಾವು ಇಲ್ಲಿಂದ ಹೋಗಲ್ಲ ಅನ್ನುವಂಥ ಎಚ್ಚರಿಕೆಯನ್ನ ತಾಲೂಕು ಆಡಳಿತಕ್ಕೆ ಕೊಡ್ತಾ ಇದ್ದೇವೆ. ಅದೇ ರೀತಿ MLA ಅವರು ಮಧ್ಯಪ್ರವೇಶ ಮಾಡಬೇಕು, ತುರ್ತಾಗಿ ಹಣವನ್ನ ಬಿಡುಗಡೆ ಮಾಡಬೇಕು. ಮತ್ತೆ ಅಂತರ್ಜಾತೀಯ ವಿವಾಹಿತರ ಹಣ ಕೊಡಿಸ್ತಕ್ಕಂಥದ್ದು ಕೂಡ ಶಾಸಕರ ಜವಾಬ್ದಾರಿ ಆಗಿರೋದ್ರಿಂದ ಅವರೇ ಈ ಹಣವನ್ನು ಕೂಡ ತರಿಸ್ಕೊಡ್ತಕ್ಕಂಥ ಜವಾಬ್ದಾರಿ ಅವ್ರ ಮೇಲಿದೆ ಅಂತಕ್ಕಂಥದ್ದನ್ನ ಹೇಳ್ತಾ ನಾವಿಲ್ಲಿ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆಯನ್ನ ಕೊಡೋದ್ರ ಮುಖಾಂತರ ಸಾಂಕೇತಿಕ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಇಲ್ಲಿ ಸಮಸ್ಯೆ ಬಗೆಹರಿದಿಲ್ಲ ಅಂತ ಹೇಳಿದ್ರೆ ಮಂಡ್ಯ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಕಚೇರಿ ಮುಂದೆ ಅನಿರ್ದಿಷ್ಟ ಧರಣಿಯನ್ನ ನಾವು ಕೂರಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ದಲಿತ ಹಕ್ಕುಗಳ ಸಮಿತಿಯಿಂದ ಬಯಸ್ತಾ ಇದ್ದೇವೆ.